ನಮ್ಮ ಪಾರ್ಟಿ ಬಗ್ಗೆ ಮಾತಾಡೋದು ಬಿಟ್ಟು ತಮ್ಮ ಪಕ್ಷದ ಕಡೆ ಸರ್ವೇ ಸಾಮಾನ್ಯ ಕೆಲವೊಂದು ಬಿಜೆಪಿಯಲ್ಲಿ ಕೂಡ ಗಲಾಟ ಚಲುವಾಗಿತ್ತು ಸರ್. ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ವಿಜೇಂದ್ರ ಅವ್ರು ನೋಡ್ಕೊಳ್ಳಿ, ನಮ್ಮ ಪಾರ್ಟಿದವ್ರು ಅವ್ರು ಮಾತಾಡೋದು ಬೇಡ ಅಂತ. ಅಲ್ಲ, ಈಗ ಪ್ರಾಬ್ಲಮ್ ಏನಂತಂದ್ರೆ ಮಧ್ಯದ್ದು ಅವರು ಸಾಕಷ್ಟು ಅವ್ರ ಮುಖ್ಯಮಂತ್ರಿಗಳು ನಮ್ಮ ಪಾರ್ಟಿ ಬಗ್ಗೆನೂ ಸಾಕಷ್ಟು ಮಾತಾಡ್ಯಾರ. ಎರಡನೇದ್ದು ಅವ್ರು ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಾರೆ. ಅವ್ರ ಬಡದಾಟದಿಂದ ರಾಜ್ಯದ ಆಡಳಿತದ ಮೇಲೆ ದುಷ್ಪರಿಣಾಮವನ್ನು ಬೀರ್ತಾ ಇದೆ. ಇವ್ರ ಮನೆ ಕೆಲಸಲ್ಲಿ ನಮ್ಮ ಪಾರ್ಟಿ ಬಗ್ಗೆ ಯಾಕೆ ಮಾತಾಡ್ತಾರೆ, ಇವ್ರ ಪಾರ್ಟಿ ಬಗ್ಗೆ ಯಾಕೆ ಮಾತಾಡ್ತಾರೆ ಅಂತಂದ್ರೆ ನೀವು ಮಾತಾಡಿರಿ, ನಮ್ಮ ಪಾರ್ಟಿ ಬಗ್ಗೆ ಮಾತಾಡಿರಿ ನಾನು. ಮತ್ತು ನಿನ್ನೆ ಸಂತೋಷ್ ಲಾಡ್ ಅವರು ಸ್ವಾಮಿತ್ವದ ಬಗ್ಗೆ ಮಾತಾಡ್ಯಾರ. ಕಾಂಗ್ರೆಸ್ ಪಾರ್ಟಿದ್ದು ಯಾವ ರೀತಿಯಾದಂಥ ಚಿಲ್ಲರೆ ರಾಜಕಾರಣ ಅಂತ ಅನ್ನೋದು, ಸ್ವಾಮಿತ್ವ ಭಾರತ ಸರ್ಕಾರದ ಯೋಜನೆ. ಇದನ್ನ ಶುರು ಮಾಡಿದ್ದೆ ನಾವು. ಮೋದಿ ಬರೋಕ್ಕಿಂತ ಮೊದಲು ಹಳ್ಳಿ ಒಳಗೆ ವಾಸ ಮಾಡುವಂಥ ಜನರ ಅವ್ರ ಮನೆ ಸುತ್ತಮುತ್ತಲ ಇರುವಂಥ ಹಿತ್ತಲ ಅಥವಾ ಮುಂಭಾಗದಲ್ಲಿರುವಂಥ ಆವರಣ, ಇವು ಯಾವುದು ಇದು ಲಕ್ಷ್ಯ ಇರಲಿಲ್ಲ ಕಾಂಗ್ರೆಸ್ ಪಾರ್ಟಿಗೆ. 60 ವರ್ಷಗಟ್ಟಲೆ ಆಡಳಿತ ಮಾಡಿದ್ದಾರೆ. ಸ್ವಾಮಿತ್ವ ಯೋಜನೆಯನ್ನು ಸ್ವಾಮಿತ್ವ ಈ ಥರ ಏನು ಸ್ವನಿಧಿ ಅಂತಂದ್ರೆ ರಸ್ತೆ ಬದಿ ವ್ಯಾಪಾರ ಮಾಡುವಂಥವ್ರು, ಸ್ವಾಮಿತ್ವ ಅಂತಂದ್ರೆ ಹಳ್ಳಿಗಳಲ್ಲಿ ಅವರ ಆಸ್ತಿ ಹೊರತುಪಡಿಸಿ, ಹೊಲಗಳನ್ನು ಹೊರತುಪಡಿಸಿ ಅವ್ರದ್ದೇನು ಜಾಗ ಇದೆ ಅದಕ್ಕೆ ಒಂದು ರಿಕಗ್ನಿಷನ್ ಕೊಡುವಂಥದ್ದು ಸರ್ವೆ ಮಾಡಿ. ಇದಾಗಿದ್ದೇ ಮೋದಿ ಕಾಲದಾಗ. ಆದರೆ ಎಂಥ ಅಸಹಜವನ್ನೇವತೆ ಅಂತಂದ್ರೆ ಮೋದಿ ಹೆಸರು ಹೇಳೋದಿಲ್ಲ, ಅದ್ರಾಗ ಅವ್ರ ಫೋಟೋನೂ ಹಾಕೋದಿಲ್ಲ, ನಮಗೆ ಯಾರಿಗೂ ತಿಳಿಸೋದೂ ಇಲ್ಲ. ಅಧಿಕಾರಿಗಳು ಸಹಿತ ಯಾವ ರೀತಿ ವರ್ತಿಸ್ತಾರ ಅನ್ನುವಂಥದ್ದು ಇದರಿಂದ ಅರ್ಥ ಆಗುತ್ತೆ.